ಬೆಂಗಳೂರು ಅರಮನೆ ಮೈದಾನದಲ್ಲಿ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026ಕ್ಕೆ ಅದ್ಧೂರಿ ಚಾಲನೆ ದೊರೆತಿದೆ. ಫಸ್ಟ್ ಸರ್ಕಲ್ ವತಿಯಿಂದ ಆಯೋಜನೆ ಮಾಡಲಾದ 4ನೇ ಆವೃತ್ತಿಯ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ವರ್ಣರಂಜಿತವಾಗಿ ಆರಂಭವಾಗಿದ್ದು ಗಣ್ಯಾತಿಗಣ್ಯರು ಭಾಗಿಯಾಗಿ ಮತ್ತಷ್ಟು ಮೆರುಗು ತಂದರು. ಮೊದಲ ದಿನದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಹೇಗಿತ್ತು? ಇಲ್ಲಿದೆ ಡೀಟೇಲ್ಸ್. ಅರಮನೆ ಮೈದಾನದಲ್ಲಿಂದು 3 ದಿನಗಳ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಆರಂಭವಾಗಿದೆ. ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026ಕ್ಕೆ ಆದಿ ಚುಂಚನಗಿರಿ ಮಠದ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅಧಿಕೃತ ಚಾಲನೆ ನೀಡಿದ್ರು. ಫಸ್ಟ್ ಸರ್ಕಲ್ ವತಿಯಿಂದ ಕಳೆದ 3 ವರ್ಷಗಳಿಂದ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ಆಯೋಜನೆ ಮಾಡ್ತಾ ಬಂದಿದ್ದು ಈಗ 4ನೇ ಆವೃತ್ತಿಯ ಎಕ್ಸ್ಪೋ ಶುಭಾರಂಭವಾಗಿದೆ. ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ 2026ಕ್ಕೆ ಚಾಲನೆ ನೀಡುವ ವೇಳೆ ಕೃಷಿ ಸಚಿವ ಚೆಲುವರಾಯಸ್ವಾಮಿ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಶಾಸಕರಾದ ಗೋಪಾಲಯ್ಯ, ಶರತ್ ಬಚ್ಚೇಗೌಡ, ಜಿಟಿ ದೇವೇಗೌಡ, ಕರ್ನಾಟಕ ಚಿತ್ರಕಲಾ ಪರಿಷತ್ ಅಧ್ಯಕ್ಷ ಬಿಎಲ್ ಶಂಕರ್ ಹಾಗೂ ಫಸ್ಟ್ ಸರ್ಕಲ್ ಮುಖ್ಯ ಮಾರ್ಗದರ್ಶಕ ಜಯರಾಮ್ ರಾಯ್ಪುರ ಸೇರಿ ಹಲವು ಒಕ್ಕಲಿಗ ಮುಖಂಡರು ಭಾಗಿಯಾಗಿದ್ದರು. ನನ್ನ ಈಗೋ ಮುಖ್ಯನಾ ಅಥವಾ ಸಮುದಾಯದ ಐಕ್ಯತೆ ಮತ್ತು ಸಾಮರಸ್ಯ ಮುಖ್ಯನ ಅಂತ ನೋಡಿದಾಗ, ಯಾವುದೇ ಒಂದು ಸಂಘದಲ್ಲಿ ಸಮುದಾಯದ ಐಕ್ಯತೆಗೋಸ್ಕರ ನನ್ನದೊಂದಿಷ್ಟೊಂದನ್ನು ಪಕ್ಕಕ್ಕಿಟ್ಟದ್ದೇ ಆದರೆ ಸಮುದಾಯ ಬೆಳ್ಕೊಂಡು ಹೋಗುತ್ತೆ. ಇದೊಂದು ನಮ್ಮ ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು. ಅಂತಹ ಒಂದಿಷ್ಟು ತ್ಯಾಗವನ್ನು ತಾಯಂದರು ನಿತ್ಯ ಮಾಡ್ತಾನೆ ಇರ್ತಾರೆ. ಮನೆಯಲ್ಲಿ ಗಂಡಸರಾಗಿರ್ತಕ್ಕಂಥವ್ರು ವ್ಯವಸ್ಥೆಗಳನ್ನ ಕಟ್ಕೊಂಡಂಥವ್ರು ಈ ತ್ಯಾಗದ ಕಡೆ ಒಂದಿಷ್ಟು ಗಮನವನ್ನು ಕೊಟ್ಟದ್ದೇ ಆದರೆ ಸಮುದಾಯಗಳು ಬೆಳೀತವೆ. ಎಕ್ಸ್ಪೋ ಉದ್ಘಾಟನೆ ಕಾರ್ಯಕ್ರಮದ ಬಳಿಕ ಮಧ್ಯಾಹ್ನದ ಬಿಸಿನೆಸ್ಗೆ ಸಂಬಂಧಿಸಿದಂತೆ ಉದ್ಯಮಿದಾರರ ಚರ್ಚಾ ಕಾರ್ಯಕ್ರಮವೂ ನಡೆಯಿತು. ಕೊಡಗು, ಚಿಕ್ಕಬಳ್ಳಾಪುರ, ಕೋಲಾರದ ಉದ್ಯಮಿಗಳು ಚರ್ಚೆಯಲ್ಲಿ ಭಾಗವಹಿಸಿದ್ರು. ರಾಜ್ಯ, ದೇಶ ಹಾಗೂ ವಿದೇಶಗಳ ಖ್ಯಾತ ಹಾಗೂ ಯುವ ಉದ್ಯಮಿಗಳು ಎಕ್ಸ್ಪೋದಲ್ಲಿ ಭಾಗವಹಿಸಿದ್ರು. ಈ ಬಗ್ಗೆ ಮಾತನಾಡಿದ ಫಸ್ಟ್ ಸರ್ಕಲ್ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಡಿ ಮುನಿರಾಜು, ಉದ್ಯಮ ಕ್ಷೇತ್ರದಲ್ಲಿ ಒಕ್ಕಲಿಗ ಸಮುದಾಯವನ್ನ ಬಲಿಷ್ಠಗೊಳಿಸುವುದು ನಮ್ಮ ಪ್ರಮುಖ ಉದ್ದೇಶ ಅಂತ ಹೇಳಿದ್ರು. 3 ದಿನಗಳ ಕಾಲ ಎಕ್ಸ್ಪೋ ಆಗುತ್ತೆ. 11ನೇ ತಾರೀಕು ಮುಗಿಯುತ್ತೆ. 16ನೇ ತಾರೀಕು ನಾವು ಸಭೆ ಸೇರಿ ಏನು ಖರ್ಚು ವೆಚ್ಚ ಆಗಿದೆ 16ನೇ ತಾರೀಕು ಸಾಯಂಕಾಲ ಎಲ್ಲರಿಗೂ ವೈಟ್ ಪೇಪರ್ ಕೊಟ್ಬಿಡ್ತೀವಿ. ಮತ್ತು ಉಳಿದಿರೋ ಹಣನ ನಾವು ಈಗ ಹೊಸ್ದಾಗಿ ಸರ್ಕಲ್ ಮಾಡಿರ್ತಾರೆ, ಯಾರಿಗೂ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅಂಥವ್ರಿಗೆಲ್ಲ ಸಹಾಯ ಮಾಡ್ತಾಯಿದ್ದೀವಿ. ಒಂದ್ ಕಡೆ ವೇದಿಕೆ ಕಾರ್ಯಕ್ರಮ ನಡೀತಾ ಇದ್ರೆ ಮತ್ತೊಂದ್ ಕಡೆ ಕೃಷಿಗೆ ಸಂಬಂಧಪಟ್ಟಂತೆ ಸ್ಟಾಲ್ಗಳು, ಉದ್ಯಮಕ್ಕೆ ಸಂಬಂಧಪಟ್ಟಂತೆ ಸ್ಟಾಲ್ಗಳು, ವಿವಿಧ ತಳಿಯ ಹಸುಗಳು, ಹಳ್ಳಿ ಸೊಗಡಿನ ಗೃಹ ಉಪಯೋಗಿ ವಸ್ತುಗಳು ಜೊತೆಗೆ ಜಾನಪದ ಸೊಗಡು ಗಮನ ಸೆಳೆಯಿತು. ಒಕ್ಕಲಿಗರು ಈ ಇಂಡಸ್ಟ್ರಿಗೆ ತುಂಬ ಜನ ಬರಬೇಕು. ಈ ಸರಿ ಪ್ಯಾನಲ್ ಡಿಸ್ಕಷನಲ್ಲಿ ನಾವು ಡೆವಲಪರ್ಸ್ದೇ ಒಂದು ಗ್ರೂಪು, ಪ್ರಾಡಕ್ಟ್ಸ್ ಮಾಡೋವಂಥವ್ರದ್ದೇ ಒಂದು ಗ್ರೂಪು, ಒಕ್ಕಲಿಗ ಪ್ರೊಫೆಷ್ನಲ್ ಸರ್ವಿಸಸ್ ಮಾಡೋರದೇ ಒಂದು ಗ್ರೂಪ್ ಮಾಡಿ ಇದನ್ನು ಆರ್ಗನೈಸ್ ವೇಯಲ್ಲಿ, ಅಂದರೆ ಬೆಂಗಳೂರು ಏನಾಗ್ತಾ ಇದೆ ಅಂದರೆ ಇವಾಗ ಅನ್ಆರ್ಗನೈಸ್ ಮಾರ್ಕೆಟ್ ಕಡೆಯಿಂದ ಆರ್ಗನೈಸ್ ಮಾರ್ಕೆಟ್ ಕಡೆ, ರಿಯಲ್ ಎಸ್ಟೇಟ್ ಮಾರ್ಕೆಟ್ ಕಡೆ ಶಿಫ್ಟ್ ಆಗ್ತಾ ಇದೆ. ಅಂದಹಾಗೆ ಇನ್ನು 2 ದಿನಗಳ ಕಾಲ ಫಸ್ಟ್ ಸರ್ಕಲ್ ಉದ್ಯಮಿ ಒಕ್ಕಲಿಗ ಎಕ್ಸ್ಪೋ ನಡೆಯಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡ ಸೇರಿ ಹಲವು ಒಕ್ಕಲಿಗ ಮುಖಂಡರು ಭಾಗಿಯಾಗಲಿದ್ದಾರೆ. ಉದ್ಯಮ, ಕೃಷಿ ಮತ್ತು ಸ್ಟಾರ್ಟ್ಅಪ್ಗಳಿಗೆ ಉತ್ತೇಜನ ನೀಡುವ ವಿಚಾರಣಾ ಸಂಕಿರಣಗಳು, ಚರ್ಚೆ ಕಾರ್ಯಕ್ರಮಗಳು ಜೊತೆಗೆ ಮನರಂಜನೆ ಕಾರ್ಯಕ್ರಮಗಳು ಸಹ ನಡೆಯಲಿದೆ. ಭರತ್ ಕೃಷ್ಣಪ್ಪ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.